ಹೇಳಿಕೆ ಒಂದ್ಸರಿ ನೋಡಿ, ಆ ಮಹಿಳೆಯ ಹೇಳಿಕೆ ನೋಡಿ ಒಂದ್ಸರಿಗೆ, ಕಿವಿ ಕಣ್ಣು ತೆಗೆದು ನೋಡಿ ಒಂದ್ಸರಿ. ಕೇವಲ ಹಿಂದೂ ಸಂಘಟನೆಗಳ ಮೇಲೆ ಆರೋಪ ಮಾಡೋದಲ್ಲ. ಅದೇ ಮಹಿಳೆ ಹೇಳ್ತಾಳೆ, ನಮ್ಮ ಯಜಮಾನರು ಗಾಡಿ ತಂದು ನಿಂದ್ರಿಸಿ ಅವ್ನು ಕೆಳಗಿಳಿಸ್ತಿರ್ಬೇಕಾದ್ರೆ ಇವ್ರು ಹುಡುಗರು ಬಂದರು, ಎಳೆದಾಟ ಆಯಿತು. ಅಕ್ಕಿನೇ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇದು. ಎಳೆದಾಟ ಆಯಿತು, ಆಮೇಲೆ ಒಂದಿಬ್ಬರು ಹೆಣ್ಮಕ್ಳು ನಾವು ಹೋದ್ವಿ, ನಮ್ಮ ಜೊತೆ ತಳ್ಳಾಟ ಆಯಿತು. ಆಮೇಲೆ ಜನ ಎಲ್ಲ ಸೇರಿದರು, ಇವರು ಓಡೋಗೋಕ್ಕೆ ಪ್ರಯತ್ನ ಮಾಡಿದ್ರು, ಹೊಡೆದ್ವಿ ಅಂಥೇಳಿ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತಾ ಇದ್ರಿ ಇವತ್ತು? ಮನೆಯಲ್ಲಿ ಹೋಗ್ತಿದ್ರು, ಯಾರನ್ನು ನೀವು ಬಚಾವ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಾರು ಹುಡುಗಾಟ ಮಾಡ್ತಾ ಇದ್ರಿ? ಗೋರಕ್ಷಕರ ಬಗ್ಗೆ ಅಷ್ಟೊಂದು ಲಘುವಾಗಿ ಮಾತಾಡ್ತೀರಿ ನೀವು. ಮಹಿಳೆಯರ ಬಗ್ಗೆ ನಿಮ್ಗೆ ಎಷ್ಟೆಲ್ಲ ಗೌರವ ಇದೆ ನಮಗೂ ಗೊತ್ತಿದೆ. ಭಾಳ ಅದನ್ನು ಹೇಳ್ತಾ ಹೋದ್ರೆ ಬೇರೆ ಕಡೆ ಹೋಗುತ್ತದಿಲ್ಲ. ಮಹಿಳೆಯರ ಬಗ್ಗೆ ಒಂದು ನಮಗೆ ಪಾಠ ಕಲಿಸ್ತೀವಿ ನೀವು. ಯಾವುದೇ ರೀತಿಯಾಗಿ ಮನೆಯೊಳಗೆ ಹೋಗಲಿಲ್ಲ, ಆ ಮಹಿಳೆನೇ ಒಪ್ಕೊಂಡಿದ್ದಾರೆ. ಇವರು ಕೂತ್ಕೊಂಡು ಇಡೀ ರಾಜ್ಯಕ್ಕೆ ಹೇಳ್ತಾರೆ ಇಷ್ಟು ಸುಳ್ಳು ಹೇಳೋದು. ಅದ್ರದ್ದು ಫೋಟೋ ಇದ್ದಾವೆ. ಆ ಮನೆಯ ಹೊರಗಡೆಗೆ ಮಾತನಾಡ್ತಾ ಇರುವಂಥ ಫೋಟೋಗಳಿದ್ದಾವೆ, ನಿಮ್ಗೆ ಕಳಿಸ್ತೀವಿ. ಅದನ್ನು ಈಗ ಫೋಟೋಗಳಿದ್ದಾವೆ. ನೇರವಾಗಿ ಮನೆಗೆ ನುಗ್ಗುವಂಥ ಪ್ರಸಂಗನೇ ಬಂದಿಲ್ಲ. ಅಲ್ಲಿ ಒಂದಿಬ್ಬರು ಹಿರಿಯರಿದ್ದಾರೆ, ಅಲ್ಲಿ ಗಂಡು ಮಕ್ಕಳಿದ್ದಾರೆ. ಅಲ್ಲಿ ಅಂದರೆ ವ್ಯವಸ್ಥಿತವಾಗಿ ಅವರು ಇವ್ರನ್ನ ಟ್ರ್ಯಾಪ್ ಮಾಡಿ ಕಟ್ಟಿ ಮನಸೋ ಇಚ್ಛೆ ಹೊಡೆದಿದ್ದಾರೆ. ಅದರ ಬಗ್ಗೆ ಎಸ್ ಪಿ ಅವರಿಗೆ ಯಾವುದೇ ರೀತಿಯಾದಂಥ ಕನಿಕರ, ಯಾವುದೇ ರೀತಿಯಾದಂಥ ಮಾನವೀಯತೆ ಒಂದು ಇಂಚೂ ಸಹ ಕಾಣಿಸ್ತಾ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಭಾಳ ಒತ್ತಿ ಹೇಳಿದ್ದಾರೆ, ರೌಡಿ ಶೀಟರ್ ಇದ್ದಾರೆ. ಸ್ವಾಮಿ, ಅದೇ ಹುಕ್ಕೇರಿಯಲ್ಲಿ 35-40 ಜನ ರೌಡಿ ಶೀಟರ್ ಇದ್ದಾರೆ. ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ರೌಡಿ ಶೀಟರ್ ಇದ್ದಾರೆ. ರೌಡಿ ಶೀಟರ್ ಡೆಫಿನೇಷನ್ ನಮ್ಗೆ ಗೊತ್ತಿದೆ. ನಿಮ್ಮ ರಾಜಕೀಯ ಒತ್ತಡಕ್ಕೆ ಯಾವ್ಯಾವ ಕಾರ್ಯಕರ್ತರಿಗೆ ಯಾವ್ಯಾವ ರೀತಿಯಾಗಿ ರೌಡಿ ಶೀಟರ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಕಂಡವರೆಲ್ಲ ರೌಡಿ ಶೀಟರ್. ಯಾರು ಗೋಹತ್ಯೆ ಅಂತ ತಡೀತಾರೋ ಅವರು ರೌಡಿಗಳು, ಯಾರು ಲವ್ ಜಿಹಾದೊಳಗೆ ಭಾಗವಹಿಸ್ತಾರೋ ಅವರು ರೌಡಿಗಳು, ಯಾರು ಮತಾಂತರ ತಡೀಲಿಕ್ಕೆ ಹೋಗ್ತಾರೋ ಅವರು ರೌಡಿಗಳು. ಮೊನ್ನೆ ಇದೇ ಮಾದರಿಯಲ್ಲಿ ಮಂಗಳೂರಿನಲ್ಲಿ ಮಾಡಿದ್ದಕ್ಕೆ ನಿಮಗೆ ಹೈಕೋರ್ಟ್ ಯಾವ ರೀತಿ ಛೀಮಾರಿ ಹಾಕಿದೆ, ಒಂದ್ಸಲ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾರನ್ನು ನೀವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ? ಯಾರನ್ನು ಬಚಾವ್ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಇವತ್ತು ನಿಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನುಗ್ಗಿ ಹೊಡೆಯುವಂಥವ್ರನ್ನು, ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂಥವ್ರನ್ನು, ಈ ರೀತಿ ತಾಲಿಬಾನ್ ಮಾದರಿಯೊಳಗೆ ಕಂಬಕ್ಕೆ ಕಟ್ಟಿ ಈ ಮರಕ್ಕೆ ಕಟ್ಟಿ ಹೊಡೆಯುವಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒಬ್ಬ ಎಸ್ ಪಿ ನಿಂತ್ಕೊಳ್ತಾ ಇದ್ದಾರೆ. ಇದು ಆ ರೌಡಿ ಶೀಟರ್ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ, ಇದ್ದಂಥ ಕೇಸ್ಗಳೇ 7. ಅದರಲ್ಲಿ ಈಗ ಆಲ್ರೆಡಿ 4 ಬಿದ್ದು ಹೋಗಿದೆ. ಇನ್ನು 3 ಕೇಸ್ ನಡೆದಿದೆ. 26ನೇ ತಾರೀಕಿಗೆ ಕೋರ್ಟ್ ಇತ್ತು. ಆ ನಿಮಿತ್ತವಾಗಿ ಆ ವ್ಯಕ್ತಿ ಬಂದಿದ್ದಾರೆ. ಏನೋ ಸಹಜವಾಗಿ ಇವ್ರ ಜೊತೆಗೆ ಹೋಗಿದ್ದಾರೆ ಬಿಟ್ಟರೆ. ಇದರ ಜೊತೆಗೆ ಹಾಗಾದರೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ನೀವು ಹೇಳಿದ್ರಲ್ಲ ನೀನೇ ಕಲಬುರಗಿಗೆ ಕಳಿಸಿದ್ವಿ. ಕಲಬುರಗಿಯಿಂದ ಇಲ್ಲಿಗೆ ಬಂದದ್ದು ನಿಮ್ಗೆ ಮಾಹಿತಿ ಇರಲಿಲ್ವಾ? ಇಲ್ಲಿ ಹುಕ್ಕೇರಿ ಒಳಗೆ ಇದ್ದದ್ದು ನಿಮಗೆ ಮಾಹಿತಿ ಇರಲಿಲ್ವಾ? ಅದ್ರ ಜೊತೆಗೆ ಹೊಡೆದಾಟದ ನಂತರ ಈ ಘಟಪ್ರಭಾ ಸ್ಟೇಷನ್ನಿಗೆ ಹೋದಾಗ ಅಲ್ಲಿ ಅವನು ಇದ್ದಲ್ಲ, ರೌಡಿ ಶೀಟರ್ ಇದ್ದಿದ್ದು, ನೀ ಹೆಂಗೆ ಬಂದಿದ್ದೆ ಅಂತೇಳಿ ಅಲ್ಲೇ ಹಿಡಿಬೇಕಿತ್ತು. ಯಮಕನ್ಮರಡಿ ಘಟಪ್ರಭಾ ಸ್ಟೇಷನಿಗೆ ಬಂದಾಗ ಡ್ಯಾಮ್ ಇದಕ್ಕೆ ಓಟಿಗೆ ಬಂದ ಅಲ್ಲಿ ಔಟ್ ಸ್ಟೇಷನಿಗೆ ಬಂದಾಗ ಅಲ್ಲೇ ಹಿಡಿಬೋದಿತ್ತಲ್ಲ. ಒಂದೇ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಅದಕ್ಕೂ ಬರ್ತೀನಿ. ಸೊ ಆವಾಗ ಅವನು ಅರೆಸ್ಟ್ ಮಾಡ್ಬೋದಿತ್ತಲ್ಲ. ಅಂದರೆ ನಿಮಗೂ ಗೊತ್ತಿದೆ ಅವನು ರೌಡಿ ಶೀಟರ್ ಯಾವುದೇ ರೀತಿಯಾಗಿ ಸಮಾಜಘಾತಕ ಅಲ್ಲ, ಯಾವುದೇ ರೀತಿಯಾಗಿ ಅವರು ಸಮಾಜ ಕಂಟಕ ಅಲ್ಲ. ಅವನಿಗೆ ನೀವು ಟಾರ್ಗೆಟ್ ಮಾಡಿದ್ದೀರಿ. 2 ವರ್ಷದಲ್ಲಿ 3 ಸಾರಿ ಗಡಿಪಾರು ಮಾಡಿದ್ದೀರಿ. ಇದರರ್ಥ ಏನು ಅನ್ನುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ. ಹೀಗಾಗಿ ಅವನ ಬಗ್ಗೆ ನೀವು ಯಾವುದೇ ರೀತಿ ಕ್ರಮ ತಗೊಳ್ಳಾರ್ದನೆ ಇವತ್ತು ನಮಗೆ ಕೇಳ್ತೋದ್ರು, ಅವನು ಯಾಕೆ ಬಂದ ನೀವು ಹೇಳ್ಬೇಕಂತ. ನೀವು ಗಡಿಪಾರು ಮಾಡಿದವರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರ್ಬೇಕಂತ ಮಾಹಿತಿ ನಮಗೆ ಕೇಳ್ತೀರ. ಸೊ ಈ ರೀತಿಯಾಗಿ ಬಾಲಿಶ್ ಹೇಳಿಕೆ ಕೊಡುವಂಥ ಎಸ್ ಪಿ ಅವರ ಹೇಳಿಕೆಗಳನ್ನು ಖಂಡಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ. ಸ್ವಾಮಿ, ಪೊಲೀಸ್ ಡಿಪಾರ್ಟ್ಮೆಂಟು ಯಾರ್ಯಾರ ಕಡೆಯಿಂದ ಯಾರ್ಯಾರ ಕಡೆ ಹೇಗೆ ಲೆಟ್ರ್ ತೊಗೊಳ್ಬೇಕು ಅನ್ನೋಂಥದ್ದು ಭಾಳ ಅವ್ರಿಗೆ ಗೊತ್ತಿದೆ. ಸಾಕಷ್ಟು ಲೆಟ್ರ್ಗಳನ್ನು ನೋಡಿದ್ವಿ ಅಂಥವನ್ನ. ಹೇಗೆ ಹೆದರಿಸ್ತಾರೆ, ಹೇಗೆ ಬೆದರಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಎಲ್ಲ ಗೊತ್ತಿದೆ ನಮಗೆ. ಇದರ ಜೊತೆಗೆ ನಮ್ಮ ಕಾರ್ಯಕರ್ತರು
ಯಾರೂ ಸಹ ಆ ಲೆಟರನ್ನು ಬರೆದು ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆ ಲೆಟ್ರ್ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನೂವರೆಗೂ ಆ ಲೆಟ್ರು ನಾನು ನೋಡಿಲ್ಲ. 100%. ಇವತ್ತು ಇಡೀ ಈ ಜಿಲ್ಲೆಯೊಳಗೆ ಚಾಲೆಂಜ್ ಮಾಡ್ತೀನಿ, ಎಸ್ ಪಿ ಅವರಿಗೆ ಬರಲೇಬೇಕಿದೆ ನನ್ನ ಜೊತೆಗೆ. ದಾಖಲೆ ಸಮೇತ ಕೊಡ್ತೀವಿ. ಎಲ್ಲೆಲ್ಲಿ ಕಸಾಯಿಖಾನೆಗಳಿದಾವೆ, ಅಕ್ರಮ ಕಸಾಯಿಖಾನೆಗಳು, ಎಲ್ಲೆಲ್ಲಿ ಗೋ ಸಾಗಾಣಿಕೆ ಆಗುತ್ತೆ, ಯಾವ್ಯಾವ ಮಾರ್ಕೆಟ್ನಲ್ಲಿ ಆಗುತ್ತೆ, ಯಾವ್ಯಾವ ದಿವಸ ಎಲ್ಲೆಲ್ಲಿಂದ ಹೋಗುತ್ತೆ ಅನ್ನೋಂಥದ್ದು ಪೂರ್ತಿ ಮಾಹಿತಿ ಕೊಡ್ತೀವಿ. ಮೊನ್ನೆನೇ ಇದು ಬಕ್ರೀದ್ ಸಂದರ್ಭದೊಳಗನೆ ಎಷ್ಟು ಕಡೆ ಫೋನ್ ಮಾಡಿದ್ದೀವಿ ನಾವು ನಿಮಗೆ. ಎಷ್ಟು ಕಡೆ ರಕ್ಷಣೆ ಮಾಡ್ಲಿಕ್ಕೆ ಬಂದ್ರಿ ನೀವು? ಪೊಲೀಸರು ಹೇಳಬೇಕು ಅಂತ ಹೇಳ್ತಿರಲ್ಲ. ನಿಮ್ಗೆ ಎಷ್ಟು ಫೋನ್ ಹೇಳಿದ್ವಿ ನಾವು? ನೀವು ಆ ರೀತಿ ಕಟ್ಟುನಿಟ್ಟಾಗಿ ಆ ಗೋವಿನ ವಿಷಯದಲ್ಲಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾವ್ಯಾಕೆ ರಸ್ತೆಗೆ ಬರ್ತಾ ಇದ್ವಿ? ಇಲ್ಲಿಗಲಾಗಿ ಅವ್ರು ಹೋಗ್ತಾ ಇರೋದಕ್ಕೆ ಇವತ್ತು ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ನೀವು ದುಡ್ಡು ತಿಂತೀರಿ ಅಂತ ಹೇಳಿ ಹಿಂದೂ ಕಾರ್ಯಕರ್ತರಿಗೂ ಆ ಲೇಬಲ್ ಹಾಕ್ಲಿಕ್ಕೆ ಬರ್ತೀರಿ. ಆ ಮಹಿಳೆನೇ ಹೇಳಿದಾಳೆ 30,000 ಕೊಟ್ಟಿದ್ದೀವಿ ಅಂತೇಳಿ. ನೀವು ದುಡ್ಡು ತಿಂತಾ ಇದ್ದೀರಿ. ಇವತ್ತು ಹಿಂದೂ ಸಂಘಟನೆಗಳನ್ನು, ಗೋರಕ್ಷಕರಿಗೆ ಆ ಬ್ರ್ಯಾಂಡ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀರಿ. ಸೊ ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ 3 ತಾಸಿದ್ರು ಆ ಹುಡುಗರು ಅವ್ರ ಕಬ್ಜಾದಲ್ಲಿ. 3 ತಾಸು ಮೊಬೈಲ್ ಕಸ್ಕೊಂಡಿದ್ದಾರೆ, ಹಿಗ್ಗಾಬುಗ್ಗ ಹೊಡೆದಿದ್ದಾರೆ. ಕಡೆಗೆ ಆ ಡ್ಯಾಮ್ ಕಡೆಗೆ ಬಂದಾಗ ಅದರೊಳಗೆ ಅವನೋ ಈಗ ಒಂದು ಸ್ವಲ್ಪ ದಿವಸದಿಂದ ಬಿಡುಗಡೆಯಾಗಿ ಬಂದಿದ್ದಾನಂತೆ ಜೈಲಿನಿಂದ. ಒಬ್ಬನು ಮುಸಲ್ಮಾನ್ 4 ದಿವಸ ಆಯ್ತು ನಾ ಜೈಲಿನಿಂದ ಹೊರಗೆ ಬಂದು, ನೀವೇನಾದರೂ ಕೇಸ್ ಮಾಡಿದ್ರಿ ನಿಮ್ಮನ್ನು ಇಲ್ಲಿಂದನೇ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಧಮಕಿ ಕೊಟ್ಟಿದ್ದಾರೆ. ನಾವು ಪೊಲೀಸರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಮ್ಯಾನೇಜ್ ಮಾಡಿದ್ದೀವಿ, ನೀವೇನು ಹಾರಾಡ್ರಿ ಅಂಥೇಳಿ ಹೇಳಿದ್ದಾರೆ. ರೇಪ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಪಾಪ ಆ ಸ್ಥಿತಿಯೊಳಗೆ ಆ ಹುಡುಗರ ಪರಿಸ್ಥಿತಿ ಏನು? ಬಂದಿದ್ದಾರೆ, ಇವತ್ತು ಇಲ್ಲಿದ್ದಾರೆ. ನಾವು ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಎನ್ಕನ್ ಮರಡಿಗೆ, MLC ಎಲ್ಲ ಮಾಡಿಸಿದ್ದೀವಿ ಅವ್ರದ್ದೀಗ. ಆ ರೀತಿ ಭಯಭೀತಿ ಮಾಡುವಂಥದ್ದು. ಸೊ ಒಟ್ಟಾರೆ ಈ ಒಂದು ಇದರೊಳಗೆ ಮತ್ತಿನ್ನು SP ಅವರು ಭಾಳ ಕಾನೂನು ಬಗ್ಗೆ ಮಾತಾಡ್ತಾರೆ. CT ರವಿಯವರ ಸಂದರ್ಭದಲ್ಲಿ ಎಷ್ಟು ಕಾನೂನನ್ನು ನೀವು ಪಾಲಿಸಿದಿರಿ ನಮ್ಗೆ ಗೊತ್ತಿದೆ. ಒಬ್ಬ ಶಾಸಕರ ಬಗ್ಗೆ ಅವ್ರನ್ನ ಇಡೀ ರಾತ್ರಿ ನೀವು ಯಾವ ರೀತಿಯಾಗಿ ನಡೆಸ್ಕೊಂಡ್ರಿ, ಯಾವ ರೀತಿಯಾಗಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರಿ ಅನ್ನೋಂಥದ್ದು ಗೊತ್ತಿದೆ. ಈ ಒಂದು ಪಂಚಮಸಾಲಿ ಹೋರಾಟದಲ್ಲಿ ಸ್ವಾಮೀಜಿಗಳ ಮೇಲೆ, ಆ ಒಂದು ಕಾರ್ಯಕರ್ತರ ಮೇಲೆ, ನಾಗರಿಕರ ಮೇಲೆ ಯಾವ ರೀತಿಯಾಗಿ ನೀವು ಬಿಹೇವ್ ಮಾಡಿದ್ದೀರಿ ಅನ್ನುವಂಥದ್ದು ಇಡೀ ರಾಜ್ಯ ನೋಡಿದೆ. ಹೀಗಾಗಿ ಕಾನೂನಿನ ಪಾಠ ನಮಗೆ ಹೇಳೋದು ಬೇಡ. ನೀವು ಯಾವ ರೀತಿಯಾಗಿ ಸರ್ಕಾರದ ಕೈಗೊಂಬೆಯಾಗಿ ನೀವು ಕೆಲಸ ಮಾಡ್ತಾಯಿದ್ರೆ ಅದನ್ನು ಸರಿ ಮಾಡಿಕೊಂಡ್ರೆ ಈ ಜಿಲ್ಲೆಯೊಳಗೆ ಶಾಂತಿ ಸುವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನು ಅವ್ರಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇದರ ಜೊತೆಗೆ ನಾವೀಗ ಆಲ್ರೆಡಿ ಹೇಳಿದ್ದೀವಿ, 3ನೇ ತಾರೀಕು ಜುಲೈ 3ನೇ ತಾರೀಕಿಗೆ ಚಲೋ ಇಂಗ್ಳಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದೀವಿ. ಆ ವಿಡಿಯೋದಲ್ಲಿ 35-40 ಜನ ಇದ್ದಾರೆ. ಮೊದಲಿಗೆ ಹೊಡೆಯೋದ ಮಹಿಳೆ. ಯಾಕಿಲ್ಲ ಮಹಿಳೆ ಹೆಸರು ಅದರಲ್ಲಿ? ಯಾಕೆ ಆ ಮಹಿಳೆ ಬಗ್ಗೆ ಅಷ್ಟೊಂದು ಅನುಕಂಪ ನಿಮಗೆ? ಮುಸ್ಲಿಂ ಅಂತ. ಇದೇ ಮಾದರಿಯಲ್ಲಿ ಆ ಮಂಗಳೂರಿನ ಹತ್ಯೆಗಳಿಗೂ ಸಹ ಬುರ್ಖಾದಲ್ಲಿದ್ದಂಥ 2 ಹೆಣ್ಮಕ್ಳದ್ದು ಇವತ್ತವರೆಗೂ ನೀವು ಅರೆಸ್ಟ್ ಮಾಡಲಿಲ್ಲ. ಇಲ್ಲೂ ಸಹ ಅದೇ ರೀತಿ. ಅಂದರೆ ಅಪರಾಧಿಗಳು ಮುಸಲ್ಮಾನರಿದ್ದರೆ ಅವ್ರು ರಕ್ಷಣೆ ಮಾಡಬೇಕು ಅಂತ ಕಾನೂನು ಹೇಳಿದೆಯಾ? ವಿಡಿಯೋ ಕಾಣಿಸೋದಿಲ್ವಾ ನಿಮ್ಮ ಕಣ್ಣಿಗೆ? ಅವ್ರನ್ಯಾಕೆ ನೀವು ಕೇಸ್ ಮಾಡಲಿಲ್ಲ? ಅವ್ರನ್ಯಾಕೆ ಅರೆಸ್ಟ್ ಮಾಡಿಲ್ಲ? ಹೀಗಾಗಿ ಅದರೊಳಗಿರುವಂಥವ್ರು ಎಲ್ಲರನ್ನೂ ಎಲ್ಲಿವರೆಗೂ ಅರೆಸ್ಟ್ ಮಾಡೋದು, ನೀವು 3ನೇ ತಾರೀಕಿನೊಳಗೆ ಅರೆಸ್ಟ್ ಮಾಡಿಲ್ಲ ಅಂತಂದರೆ ನಾವು ಚಲೋ ಇಂಗ್ಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಿಂದ. ಈಗ CT ರವಿ ಅವ್ರ ಜೊತೆನೂ ಮಾತುಕತೆ ಮಾಡಿದ್ದಾರೆ, ನಾವು ಮಾತಾಡಿದ್ದೀವಿ. ಅವರೂ ಬರುವಂಥ ನಿರೀಕ್ಷೆ ಇದೆ. ಬೇರೆ ಬೇರೆ ಮಠಾಧೀಶರು ಸಹ ಅವತ್ತು ನಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಸಂಘಟನೆಗಳು ಸಹ ನಮ್ಮ ಜೊತೆಗೆ ಅವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವತ್ತು ದಿವಸ ಏನಾಗುತ್ತೆ ಅದಕ್ಕೆ ನೇರ ಹೊಣೆ ಇಲ್ಲಿಗೆ SP ಅವರು ಆಗ್ತಾರೆ, ಸರ್ಕಾರ ಆಗುತ್ತೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಅದ್ರದ್ದು ಪೂರ್ತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಪಾಯಿಂಟಿಗೆ ನಾವೆಲ್ಲರೂ ಸೇರಿ ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನುವಂಥದ್ದು ಯೋಚನೆ ಮಾಡಿ ಅದನ್ನು ಸಹ ನಾಳೆ ನಮಗೆಲ್ಲರಿಗೂ ಕಳೆದ 3-4 ದಿವಸದಿಂದ ಇಡೀ ರಾಜ್ಯದಲ್ಲಿ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ನಡೆದಂಥ ಒಂದು ಅಮಾನವೀಯ ಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು, ಆಕ್ರೋಶಗಳು, ಪ್ರತಿಭಟನೆ ಎಲ್ಲವೂ ಸಹ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ
ನಿನ್ನೆ ಇಲ್ಲಿಯ ಎಸ್ ಪಿ ಅವರು ಸಹ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಬಗ್ಗೆ ಮಾತನಾಡಿದ್ದಾರೆ. ನಿನ್ನೆ ದಿವಸ ಶ್ರೀರಾಮ ಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ಘಟನೆಯನ್ನು ಖಂಡಿಸಿ ಆ ಏನು ಅಪರಾಧಿಗಳಿದ್ದಾರೆ, ಆರೋಪಿಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ, ಅವರ ಬಂಧನ ಆಗಬೇಕು ಅಂಥೇಳಿ ರಾಜ್ಯಾದ್ಯಂತ ನಿನ್ನೆ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಆ ಎಸ್ ಪಿ ಅವರು ಏನೇನು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಮಾಧ್ಯಮದ ಮುಖಾಂತರವಾಗಿ ಹೇಗೆ ಸುಳ್ಳಿನ ಕಂತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎಸ್ ಪಿ ಅವರು ಅನ್ನುವಂಥದ್ದನ್ನು ತಮ್ಮ ಮುಂದುಗಡೆಗೆ ದಾಖಲೆ ಸಮೇತವಾಗಿ ಇಡಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಬಂದಿರುವಂಥದ್ದು. ನಿನ್ನೆ ಎಸ್ ಪಿ ಅವರು ಮಾತಾಡೋದು ನೋಡಿದರೆ ಅವರೊಬ್ಬ ಅಧಿಕಾರಿಯೋ ಸರ್ಕಾರದ ಪ್ರತಿನಿಧಿಯೋ ಒಬ್ಬ ರಾಜಕೀಯ ವ್ಯಕ್ತಿನೋ ಅಥವಾ ಹಲ್ಲೆಕೋರರ ಪರವಾಗಿರುವಂಥವ್ರು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಅದರೊಳಗೆ ಕಾಣಿಸ್ತಾ ಇದೆ. ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ 26ನೇ ತಾರೀಕಿಗೆ ಘಟಪ್ರಭಾ ಮತ್ತು ಗೋಕಾಕಿನ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಕಳವನ್ನು, ಗಾಡಿಯಲ್ಲಿ ಹೋಗ್ತಾ ಇರುವಂಥ ಆಕಳವನ್ನು ತಡೆದು ಅದನ್ನು ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸಿದ್ದಾರೆ. ಯಾವ ಕಾನೂನಿನಲ್ಲಿ ಈ ಗೋ ಸಾಗಾಣಿಕೆಯನ್ನು ಮಾಡಬೇಕಾದ್ರೆ ವ್ಯವಸ್ಥೆಗಳಿರಬೇಕು ಅಂತ ಹೇಳುವಂಥದ್ದಿದೆ, ಸಂಪೂರ್ಣವಾಗಿ ಅದನ್ನು ಉಡಾಯಿಸಿ ಯಾವುದೇ ನಿಯಮಗಳನ್ನು ಪಾಲಿಸ್ತಾನೆ ಆ ವಾಹನಗಳಲ್ಲಿ ಆ ಆಕಳಗಳನ್ನು ತುಂಬಿಕೊಂಡು ಹೋಗ್ತಾ ಇರುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಾಗ ಪೊಲೀಸರು ಒಂದೇ ಒಂದು FIR ಮಾಡಿಲ್ಲ. ಹೆಲ್ಮೆಟ್ ಇಲ್ಲ ಅಂತ ನೀವು ಕೇಸ್ ಹಾಕ್ತೀರಿ, ಹಾರ್ನ್ ಇಲ್ಲ ಅಂತ ಕೇಸ್ ಹಾಕ್ತೀರಿ, ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೇಸ್ ಹಾಕ್ತೀರಿ. ಆ ಆಕಳುಗಳ ಕೆಪಾಸಿಟಿ ಡಬಲ್ ಮಾಡಿ ಆ ವಾಹನದೊಳಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ FIR ಹಾಕೋದಿಲ್ಲ. ಇವರು ಕಾರ್ಯಕರ್ತರು ಬೇಕಾದಷ್ಟು ಹೇಳ್ತಾರೆ FIR ಹಾಕಿ ಅಂಥೇಳಿ FIR ಹಾಕೋದಿಲ್ಲ. ಮತ್ತು ಅವ್ರದ್ದೇ ಭಾಷೆಯೊಳಗೆ ಆ ಕಾರ್ಯಕರ್ತರಿಗೆಲ್ಲ ಬೈದು ಅಲ್ಲಿಂದ ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಾನ್ಯ SP ಅವರೇ, ನಮಗೆ ಕಾನೂನಿನ ಪಾಠ ಹೇಳ್ತಿರಲ್ಲ, ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕಾನೂನಿಲ್ವಾ? ಅಲ್ಲಿ ಆ ರೀತಿಯಾಗಿ ಬಂದಂಥ ವಾಹನಕ್ಕೆ ಕೇಸ್ ಹಾಕಬೇಕು ಅನ್ನುವಂಥ ಜ್ಞಾನ ಇಲ್ವಾ ಅವರಿಗೆ, ಅಧಿಕಾರಿಗಳಿಗೆ? ನಮಗೆ ಕಾನೂನಿನ ಪಾಠ ಹೇಳಿ ಬರ್ತೀವಿ. 6-7 ಆಕಳುಗಳು ತುಂಬಿದ್ದಾರೆ. ಇಷ್ಟು ಸಣ್ಣ ಗಾಡಿಯಲ್ಲಿ ವಿಡಿಯೋ ಇದೆ, ತಮಗೆಲ್ಲ ಕಳಿಸ್ತೀನಿ ನಾನು. ಈ ರೀತಿ ಕಾನೂನು ಬಾಹಿರವಾಗಿ ಆಕಳುಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಕೇಸ್ ಮಾಡಲಿಕ್ಕೆ ಬಿಡಿ, ಆಕಳ ಅದು ಗೋ ಸಾಗಾಣಿಕೆ, ಅದರಲ್ಲಿ ಸಾಗಾಣಿಕೆ ಹೋಗ್ತಾ ಇತ್ತು, ಕಸಾಯಿಗೆ ಹೋಗ್ತಾ ಇತ್ತು, ಆಮೇಲೆ ನೋಡೋಣ. ಆದರೆ ಕಾನೂನು ಬಾಹಿರವಾಗಿ ಅವರು ಬಿಂದಾಸಾಗಿ ಆ ರೀತಿ ಆ ಹಸುಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಿಮ್ಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ಅದ್ರ ಮೇಲೆ FIR ಮಾಡಬೇಕು ಗಾಡಿ ಮೇಲೆ ಅಂತ ನಿಮ್ಗೆ ಅನಿಸ್ತಿಲ್ಲ? RTO ಯಾಕೆ ನಿಮ್ಗೆ ನೆನಪಾಗಲಿಲ್ಲ? ಏನು ನೀವು ಬಾಲಿಶ್ ಹೇಳಿಕೆ ಕೊಡ್ತಾ ಇದ್ರಿ SP ಅವರೇ? ಇದು ಮೊದಲೇದು. ಇನ್ನು ಎರಡನೇದು ಅವ್ರು ಹೇಳಿದಂಥದ್ದು ದುಡ್ಡಿನ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ಸಹ ವಿಡಿಯೋ ತಮಗೆ ಕಳಿಸ್ತೇನೆ, ದಾಖಲೆಗಳೆಲ್ಲ ಇದಾವೆ ನಮ್ಮ ಹತ್ರ. ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ 30,000 ರೂಪಾಯಿಯನ್ನು ಕೊಟ್ಟಿದ್ದೀವಿ ಅಂಥೇಳಿ ಯಾರು ಇವತ್ತು ವಿಕ್ಟಿಮನ ವಿಡಿಯೋ ತೋರಿಸ್ತಾ ಇದ್ದೀರಿ, ಮಹಿಳೆಯದು, ಅದೇ ಮಹಿಳೆ 30,000 ರೂಪಾಯಿಯನ್ನು ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟು ನಾವು ಆಕಳುಗಳನ್ನು ಬಿಡಿಸ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದನ್ನು ಆ ವಿಡಿಯೋದಲ್ಲಿ ಅದೇ ತಾಯಿ ಒಪ್ಕೊಂಡಿದ್ದಾಳೆ, ಅವರೇ ಒಪ್ಕೊಂಡಿದ್ದಾರೆ. ಎರಡನೇದು ಹುಕ್ಕೇರಿ ಆಮೇಲೆ ಆದಂಥ ಘಟನೆ MK ನೋಡಿ, ಆಮೇಲೆ ಅದು ಅಂದರೆ 26 ಹೇಳ್ತಾ ಇದ್ದೆ. 26ನೇ ತಾರೀಕಿಗೆ
ಅಲ್ಲಿಂದ ಅಕಸ್ಮಾತ್ ಆಕಳುಗಳು ಸರಿಯಾಗಿನೇ ಇತ್ತು ಅಂತಂದರೆ ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಿಂದ ಗೋಶಾಲೆಗೆ ಯಾಕೆ ಕಳಿಸಿದ್ರಿ? ಸರಿ ಇದ್ರೆ ಗೋಶಾಲೆಗೆ ಯಾಕೆ ಕಳಿಸಿದ್ರಿ? ಅಲ್ಲೂ ಸಹ ನಿಮ್ಮದು ಏನು ವ್ಯವಸ್ಥೆ. ಇನ್ನು ಮೂರನೇದು, ಆ ಗೋಶಾಲೆಯಿಂದ 28ನೇ ತಾರೀಕಿಗೆ ಆಕಳುಗಳನ್ನು ಬಿಡುಗಡೆ ಮಾಡಿ ಕಳಿಸಿದ್ರು. ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಅಂದರೆ ಪೂರ್ತಿ ತಕರಾರು ಇದೆ. ಆವಾಗ ಒಂದು ಸೌಜನ್ಯಕ್ಕಾದರೂ ಆಗಲಿ, ನೋಡ್ರಪ್ಪ ನೀವು ಬಂದು ಹೇಳಿದರೆ ಅವರು ಮಾಲಕರು ಬಂದಿದ್ದಾರೆ, ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ, ಆ ಆಕಳುಗಳನ್ನು ವಾಪಸ್ ಅವ್ರಿಗೆ ಕೊಟ್ಟು